ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಒಲಿದ ಜೀವ ಜೊತೆಯಲ್ಲಿರಲು 2ನೇ ಅಧ್ಯಾಯ. ಮೊದಲನೇ ಅಧ್ಯಾಯಕ್ಕೆ ನೀವು ತೋರಿಸಿದ ಪ್ರೀತಿ ತುಂಬ ಖುಷಿಯಾಯಿತು. ಇದಕ್ಕೂ ಕೂಡ ಹಾಗೆ ಪ್ರೀತಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಊಟ ಮಾಡಿ ಹಾಸಿಗೆ ಮೇಲೆ ಉರುಳಿ ಕಣ್ಮುಚ್ಚಿದ್ದ ಜಾಹ್ನವಿಗೆ ಹಳೆಯ ಘಟನೆಗಳೆಲ್ಲ ಒಂದಾದ ಮೇಲೊಂದರ ಹಾಗೆ ಕಣ್ಮುಂದೆ ಬರೋಕೆ ಶುರುವಾಯಿತು. ಶಾಮಯ್ಯ ಸರಳ ದಂಪತಿಗಳಿಗೆ 3 ಜನ ಹೆಣ್ಣು ಮಕ್ಕಳು. ಕೊನೆಯವ ಪ್ರಕಾಶ್. ಶಾಮಯ್ಯ ಕುಡಿತದ ಚಟಕ್ಕೆ ಬಿದ್ದು ಅಕಾಲಿಕ ಮರಣ ಹೊಂದಿದಾಗ ಪ್ರಕಾಶ್ ಇನ್ನೂ 10 ವರ್ಷದವ. ಸರಳ ಹೇಗೋ ಕಷ್ಟಪಟ್ಟು ಮಕ್ಕಳನ್ನು ಸಾಕಿದರು. ಅವರು ಜೀತಕ್ಕೆ ಹೋಗುತ್ತಿದ್ದರು. ಜೊತೆಗೆ ಹಿರಿಯ 2 ಹೆಣ್ಣು ಮಕ್ಕಳ ಕೂಡ ಕರೆದುಕೊಂಡು ಹೋಗುತ್ತಿದ್ದರು. 3ನೇ ಮಗಳು ಮತ್ತು ಪ್ರಕಾಶ್ ಶಾಲೆಗೆ ಹೋಗುತ್ತಿದ್ದರು. ಕಷ್ಟವನ್ನೇ ನೋಡಿ ಬೆಳೆದ ಪ್ರಕಾಶ್ಗೆ ಸಿರಿತನದ ಆಸೆ. ಹೇಗಾದರೂ ಹಣ ಮಾಡಬೇಕು, ಇನ್ನೊಬ್ಬರ ಮುಂದೆ ತಾವು ಚೆನ್ನಾಗಿ ಬದುಕಬೇಕು ಅನ್ನೋ ಕನಸು. ಆ ಕನಸನ್ನು ನನಸಾಗಿಸುವ ಸಲುವಾಗಿಯೇ ಕಷ್ಟಪಟ್ಟು ಓದಿ ಡಿಗ್ರಿ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ಇನ್ನು ಆರಾಮಾಗಿ ಇರಬಹುದು ಅಂದುಕೊಂಡವನ ಲೆಕ್ಕಾಚಾರ ತಪ್ಪಿದ್ದು ಅವನ ಅಕ್ಕನ ಮದುವೆ ಗೊತ್ತಾದಾಗ. ಸಾಲ ಮಾಡಿ ಮೊದಲನೇ ಅಕ್ಕನ ಮದುವೆ ಮಾಡಿದ ಪ್ರಕಾಶ್. ಮುಂದೆ ಉಳಿದಿಬ್ಬರ ಮದುವೆ ಮಾಡಿ ಮುಗಿಸುವಾಗ ಹೈರಾಣಾಗಿದ್ದ. 6 ವರ್ಷ ದುಡಿದರೂ 1 ರೂಪಾಯಿ ಕೂಡ ಉಳಿಸಲಾಗಲಿಲ್ಲ ಅವನಿಗೆ. ಹೆಣ್ಣು ಅಂದರೆ ಕಷ್ಟ, ಜವಾಬ್ದಾರಿ, ಮುಗಿಯದ ಹೊರೆ ಅನಿಸಿತ್ತು ಅಕ್ಕಂದಿರು ಸಾಲಾಗಿ ಬಾಣಂತನಕ್ಕೆ ಬಂದು ಹೋದಾಗ. ಅಂತೂ ಪ್ರಕಾಶ್ಗೆ ವರ್ಷ 30 ಕಳೆದ ಮೇಲೆ ಸರಳ ಮಗನ ಮದುವೆಗೆ ಮುಂದಾಗಿದ್ದರು. ಆಗಷ್ಟೇ ತುಸು ಚೇತರಿಕೆ ಕಂಡಿದ್ದ ಪ್ರಕಾಶ್ಗೆ ಅಳೆದು ತೂಗಿ ಬಡವರ ಮನೆಯ ಹೆಣ್ಣಾದ ಪ್ರತಿಮಾರನ್ನು ಪ್ರಕಾಶ್ಗೆ ಜೋಡಿಯಾಗಿಸಿದ್ದರು. ಕಷ್ಟದಲ್ಲಿ ಬೆಳೆದ ಕಾರಣವೇನೋ ಪ್ರತಿಮಾ ಪ್ರಕಾಶ್ ಮನವರಿತು ಅವರ ಇಚ್ಛೆಯ ಹಾಗೆ ಮನೆ ತೂಗಿಸಿಕೊಂಡು ಹೋಗುತ್ತಿದ್ದರು. ಹೆಣ್ಣೆಂದರೆ ತಾತ್ಸಾರ ತೋರುತ್ತಿದ್ದ ಪ್ರಕಾಶ್ ಬಾಳಲ್ಲಿ ಬಂದ ಪ್ರತಿಮಾ ಅವರ ಗುಣ ನಡವಳಿಕೆಯಿಂದಾಗಿ ಪ್ರಕಾಶ್ರ ಮನಸ್ಸು ಗೆದ್ದಿದ್ದರು. ಮಡದಿಯ ಮೇಲೆ ತುಸು ಹೆಚ್ಚೇ ಪ್ರೀತಿ ತೋರುತ್ತಿದ್ದರು ಪ್ರಕಾಶ್. ಕಷ್ಟವೇ ಕಂಡ ಮಗನ ಬಾಳಲ್ಲಿನ ಈ ಬದಲಾವಣೆ ಸರಳ ಮನಸ್ಸಿಗೆ ನೆಮ್ಮದಿ ನೀಡಿತ್ತು. ವರ್ಷದಲ್ಲೇ ಪ್ರತಿಮಾರ ಮಡಿಲು ತುಂಬಿದ್ದಳು ಜಾಹ್ನವಿ. ಮೊದಲೇ ಹೆಣ್ಣು ಅಂದರೆ ಆಗದ ಪ್ರಕಾಶ್ ಮಗಳ ಹುಟ್ಟಿದ್ದು ತಿಳಿದು ನೋಡುವ ಉತ್ಸಾಹ ಕೂಡ ತೋರಲಿಲ್ಲ. ಆಸ್ಪತ್ರೆಯಲ್ಲಿದ್ದಷ್ಟು ದಿನ ಮಡದಿಯ ಮಾತನಾಡಿಸುತ್ತಿದ್ದರೆ ವಿನಃ ಮಗುವಿನತ್ತ ಕಿರುನೋಟ ಕೂಡ ಹರಿಸಲಿಲ್ಲ. ಮಡದಿ ಮತ್ತೆ ಮಗಳ ಆಸ್ಪತ್ರೆಯಿಂದ ಮನೆಗೆ ಕರೆತಂದ ದಿನವೇ ರಾತ್ರಿ ಮಲಗಿದ ಸರಳ ಬೆಳಗ್ಗೆ ಆಗುವಷ್ಟರಲ್ಲಿ ಚಿರನಿದ್ರೆಗೆ ಜಾರಿದ್ದರು. ಆದರೆ ಇದಕ್ಕೆ ಪ್ರಕಾಶ್ ಹೊಣೆಯಾಗಿಸಿದ್ದು ಮಾತ್ರ ತಾನೇ ಜನ್ಮ ಕೊಟ್ಟ ತನ್ನ ಮಗಳನ್ನು. ಜಾಹ್ನವಿ ಹುಟ್ಟಿದಾಗ ಶುರುವಾದ ತಂದೆಯ ತಿರಸ್ಕಾರ ಅಜ್ಜಿಯ ಸಾವಿನ ನಂತರ ಅಸಡ್ಡೆಯಾಗಿ ಬದಲಾಗಿತ್ತು. ಮತ್ತೆ ಪ್ರತಿಮಾಗೆ ತಾಯಿಯಾಗೋ ಭಾಗ್ಯವೇ ಸಿಗಲಿಲ್ಲ. ತಾಯಿಯಾಗಿ ತನ್ನ ಸಂಪೂರ್ಣ ಪ್ರೀತಿಯ ಮಗಳಿಗೆ ಧಾರೆ ಎರೆದರು. ಆದರೆ ತಂದೆಯ ಪ್ರೀತಿ ಕೊಡಿಸುವಲ್ಲಿ ವಿಫಲರಾದರು. ಕೇವಲ ಜವಾಬ್ದಾರಿ ಅನ್ನುವಂತೆ ಮಗಳನ್ನು ಸಾಕಿ ಅವಳ ಅವಶ್ಯಕತೆ ಪೂರೈಸುತ್ತಿದ್ದರೆ ವಿನಃ ಎಂದೂ ಅವಳಿಗೆ ತಮ್ಮ ಮಮತೆ ವಾತ್ಸಲ್ಯ ಕೊಡಲೇ ಇಲ್ಲ. ಮೊದಲಿಗೆ ಇದರ ಅರಿವಾಗದೆ ಹೋದರೂ ಶಾಲೆಗೆ ಹೋಗುವಾಗ ನಿಧಾನವಾಗಿ ತಂದೆಯ ತಿರಸ್ಕಾರದ ಅರಿವಾಗತೊಡಗಿತು. ತನ್ನ ಓರಗೆಯ ಮಕ್ಕಳೆಲ್ಲ ಅಪ್ಪನ ಬಗ್ಗೆ ಹೆಮ್ಮೆಯಿಂದ ಹೇಳುವಾಗ ತಾನು ಏನು ಹೇಳಕ್ಕೆ ಇಲ್ಲದೇ ಇರುವುದು ಮುಜುಗರಕ್ಕೆ ಈಡು ಮಾಡಿತ್ತು. ಅದೇ ದಿನ ತಾಯಿಯಲ್ಲಿ ಕೇಳಿದಳು ಜಾಹ್ನವಿ, ಅಪ್ಪ ಯಾಕಮ್ಮ ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ, ಆಟ ಆಡಲ್ಲ ಅಂತ. ಮಗಳ ಈ ಪ್ರಶ್ನೆಗೆ ತಾಯಿಯ ಬಳಿ ಕಣ್ಣೀರೊಂದೇ ಉತ್ತರವಾಗಿತ್ತು. ಏನು ಹೇಳಬೇಕು ಅಂತ ಗೊತ್ತಾಗದೆ ಏನೋ ಬೇರೆ ಮಾತಾಡಿ ಮಗಳ ಅಲ್ಲಿಂದ ಕಳುಹಿಸಿದರು. ಪ್ರಕಾಶ್ ಬಳಿ ಈ ಬಗ್ಗೆ ಮಾತನಾಡೋಕ್ಕೆ ಹೋದಾಗೆಲ್ಲ ನೀರಸವಾದ ಪ್ರತಿಕ್ರಿಯೆ. ತುಸು ದನಿ ಏರಿಸಿದರೆ, ಆ ದರಿದ್ರನ ನಿಂಗೆ ಮಗಳು ಅಂತ ಒಪ್ಪಿಕೊಂಡು ನೋಡ್ಕೋ, ಆದರೆ ನನಗೆ ಬಲವಂತ ಮಾಡಿದರೆ ಅದರ ಕತ್ತು ಹಿಚುಕಿ ಸಾಯಿಸ್ತೀನಿ ಅಂತ ತುಸು ಜೋರಾಗಿ ಹೇಳಿದರು. ಅದೇ ಕೊನೆ. ಮತ್ತೆಂದೂ ಮಗಳ ಬಗ್ಗೆ ಗಂಡನ ಬಳಿ ಮಾತನಾಡಲೇ ಇಲ್ಲ. ಜಾಹ್ನವಿ ಅಪ್ಪನ ಬಗ್ಗೆ ಕೇಳಿದಾಗೆಲ್ಲ ಏನೇನೋ ಹೇಳಿ ಸಮಾಧಾನ ಮಾಡುತ್ತಿದ್ದರು. ನೀನು ಚೆನ್ನಾಗಿ ಓದಿ ಮೊದಲನೇ ಸ್ಥಾನ ತಗೊಂಡ್ರೆ ಅಪ್ಪನಿಗೆ ಖುಷಿಯಾಗುತ್ತೆ, ಆಗ ಅವರೇ ಬಂದು ನಿನ್ನ ಮಾತನಾಡಿಸಿ ಮುದ್ದಾಡ್ತಾರೆ ಅನ್ನೋ ಅಮ್ಮನ ಮಾತು ಜಾಹ್ನವಿ ಮನದಲ್ಲಿ ಆಳವಾಗಿ ಬೇರೂರಿತು. ಅಪ್ಪನ ಒಂದೇ ಒಂದು ಪ್ರೀತಿಯ ನೋಟ, ಮಾತಿಗಾಗಿ ಇಷ್ಟಪಟ್ಟು ಓದಿದಳು ಜಾಹ್ನವಿ. ಎಲ್ಲದರಲ್ಲೂ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣ ಆಗುತ್ತಾ ಚಿನ್ನದ ಪದಕ ಪಡೆದರೂ ಒಮ್ಮೆಯೂ ಅಪ್ಪನ ಹೊಗಳಿಕೆ ಕೇಳೋ ಭಾಗ್ಯ ಸಿಗಲೇ ಇಲ್ಲ ಜಾಹ್ನವಿಗೆ. MBA ಮುಗಿಸಿ ಪ್ರಸಿದ್ಧ ಕಾವೇರಿ ಗ್ರೂಪ್ನಲ್ಲಿ ರಘುಚಂದ್ರನ್ PA ಆಗಿ ಕ್ಯಾಂಪಸ್ ಸೆಲೆಕ್ಷನ್ ಆದಾಗ ಕೂಡ ಅಪ್ಪನ ನಗುಮುಗದ ದರ್ಶನ ಸಿಗಲೇ ಇಲ್ಲ ಜಾಹ್ನವಿಗೆ. ಅಪ್ಪನ ತಾತ್ಸಾರ ಜಾಹ್ನವಿಯ ಬಹಳ ನೋಯಿಸಿತ್ತು. ಬಹಳ ತಡೆದುಕೊಂಡವಳು ಇನ್ನೂ ತಾಳಲಾರೆ ಎಂಬಂತೆ ಅಪ್ಪನ ಮುಂದೆ ನಿಂತು, ಯಾಕಪ್ಪ ನಾನು ಅಂದರೆ ಅಷ್ಟೊಂದು ತಾತ್ಸಾರ ಎಂದು ಕೇಳಿದಳು. ಯಾಕೆ ಅಂದರೆ ನೀನು ಹೆಣ್ಣು, ಅದಕ್ಕೆ. ಹೆಣ್ಣು ಅಂದರೆ ಜವಾಬ್ದಾರಿ, ಹೆಣ್ಣು ಅಂದರೆ ಹೊರೆ. ಜೊತೆಗೆ ನೀನು ಮನೆಗೆ ಬಂದ ದಿನವೇ ನನ್ನ ಅಮ್ಮನ ಸಾಯಿಸಿದ ದರಿದ್ರ.
ಅಂತ ಕೋಪದಲ್ಲಿ ಹೇಳಿದರು ಪ್ರಕಾಶ್. ಅಪ್ಪ, ಅಜ್ಜಿ ಸತ್ತಿದ್ದು ಅವರ ಆಯಸ್ಸು ತೀರಿ ನಾನು ಬಂದಿದ್ದಕ್ಕೆ ಅಲ್ಲ. ಅಮ್ಮನೇ ಎಷ್ಟೋ ಸಲ ಹೇಳಿದಾಳೆ ನಾನು ಅಂದರೆ ಅಜ್ಜಿಗೆ ತುಂಬ ಪ್ರೀತಿ ಅಂತ. ಆದರೂ ಯಾಕೆ ನೀವು ಹೀಗೆ ಹೇಳ್ತಿದ್ದೀರಾ? ಅದೂ ಅಲ್ಲದೆ ಈಗಿನ ಕಾಲದಲ್ಲೂ ಕಾಲ್ಗುಣ ಅಂತೆಲ್ಲ ನಂಬ್ತೀರಾ ನೀವು ಅಂದಳು ಜಾಹ್ನವಿ. ನೀನು ಏನೇ ಹೇಳಿದರೂ ಅಷ್ಟೆ, ನನಗೆ ಹೆಣ್ಣು ಅಂದರೆ ಆಗಲ್ಲ. ಅದಕ್ಕೆ ನಿನ್ನ ಜೊತೆ ಮಾತನಾಡೋಕ್ಕೂ ಇಷ್ಟ ಇಲ್ಲ. ತೊಲಗು ಇಲ್ಲಿಂದ ಅಂತ ಬೆನ್ನಾಕಿ ನಿಂತರು ಪ್ರಕಾಶ್. ಹೆಣ್ಣು ಅಂದರೆ ಇಷ್ಟ ಇಲ್ಲ ಅಂತೀರಾ, ಆದರೆ ಅಮ್ಮನ ಅಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ ಕೇಳಿದಳು. ಪ್ರಕಾಶ್ ಪ್ರತಿಮಾರ ಪ್ರೀತಿಯಿಂದ ನೋಡಿಕೊಳ್ಳೋದು, ಮಾತನಾಡಿಸೋದನ್ನು ಕಣ್ಣಾರೆ ನೋಡಿದ್ದಳಲ್ಲ. ಅವಳು ನನ್ನ ಪಾಲಿನ ದೇವತೆ, ನೀನು ದೆವ್ವ, ತೆಪ್ಪಗೆ ಹೋಗೆ ಅಂತ ಮತ್ತೂ ರೇಗಿದರು ಪ್ರಕಾಶ್. ಅಪ್ಪ, ಪ್ಲೀಸ್ ಅಪ್ಪ, ಒಂದೇ ಒಂದು ಸಲ ನನ್ನ ಪ್ರೀತಿಯಿಂದ ಮಾತಾಡಿಸಿ. ನಿಮ್ಮ ಪ್ರೀತಿ ಮಾತಿಗೆ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೀನಿ ಅಂದಳು ಜಾಹ್ನವಿ. ಆಗಲ್ಲ, ಹೋಗು ಸುಮ್ಮನೆ, ಕೋಪ ಭರಿಸಬೇಡ ಅಂದರು ಪ್ರಕಾಶ್. ಪ್ಲೀಸ್ ಅಪ್ಪ, ನನಗೆ ಜನ್ಮ ಕೊಟ್ಟವರು ನೀವೇ. ಜನ್ಮ ಕೊಟ್ಟ ಮೇಲೆ ಪ್ರೀತಿ ಕೊಡೋಕ್ಕೆ ಯಾಕೆ ಆಗಲ್ಲ? ಆಗಲ್ಲ ಅಂದಮೇಲೆ ಯಾಕೆ ಬೆಳೆಸಿದ್ರಿ? ಹುಟ್ಟಿದಾಗಲೇ ಕತ್ತು ಹಿಚಿಕಿ ಸಾಯಿಸಬೇಕಿತ್ತು ಅಂದವಳಿಗೂ ಕೋಪವೇ. ಎಷ್ಟೇ ಆದರೂ ಅಪ್ಪನ ಮಗಳಲ್ಲವೇ? ನಾನು ಕಟುಕ ಅಲ್ಲ, ಅದಕ್ಕೆ ಸಾಯಿಸಿಲ್ಲ. ಜೊತೆಗೆ ನಿನ್ನಮ್ಮನಿಗೆ ಮತ್ತೆ ಮಕ್ಕಳು ಆಗಲಿಲ್ಲ. ಅವಳಿಗೆ ನೀನು ಇಷ್ಟ ಆದೆ. ಒಂದೇ ಕಾರಣಕ್ಕೆ ನೀನು ಈ ಮನೆಯಲ್ಲಿ ಇರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಇರ್ತಿದ್ಯಾ ಅಂದರು ಪ್ರಕಾಶ್ ವ್ಯಂಗ್ಯವಾಗಿ. ಅಪ್ಪ, ಯಾಕಿಷ್ಟು ಕೇವಲವಾಗಿ ಮಾತಾಡ್ತೀರಾ? ನಾನು ಏನು ಮಾಡಿದರೆ ನಿಮಗೆ ಇಷ್ಟ ಆಗ್ತೀನಿ ಹೇಳಿ, ಹಾಗೆ ಮಾಡ್ತೀನಿ ಅಂತ ಹೇಳಿ ಕುಸಿದಳು ಜಾಹ್ನವಿ. ಬಹಳ ಯೋಚಿಸಿದವರೇ, ನೀನು ಕೆಲಸ ಮಾಡ್ತಿರೋ ಕಂಪನಿ ಓನರ್ ನೀನಾಗಬೇಕು, ಆಗ್ತೀಯಾ ಅಂತ ಕೇಳಿದರು. ಅರ್ಥ ಆಗಿಲ್ಲ ಅಂತ ಹೇಳಿದಳು ಜಾಹ್ನವಿ. ಸರಿಯಾಗಿ ಕೇಳು. ಕಾವೇರಿ ಗ್ರೂಪ್ MD ರಘುಚಂದ್ರನ್ ಅವರನ್ನು ನೀನು ಮದುವೆ ಆಗಬೇಕು. ಆಗ ಪ್ರೀತಿಯಿಂದ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಆಗ್ತೀಯಾ? ಆಗುತ್ತಾ ನಿನ್ನ ಕೈಲಿ ಈ ಕೆಲಸ ಅಂತ ಕೇಳಿದರು ಪ್ರಕಾಶ್. ಅಪ್ಪನ ಮಾತು ತೀರದ ಆಘಾತಕ್ಕೆ ನೂಕಿತ್ತು ಜಾಹ್ನವಿಯ. ಅಪ್ಪ ಹೇಳಿದ್ದು ಮಾಡೋಕೆ ಕಷ್ಟ ಸಾಧ್ಯ. ರಘುಚಂದ್ರನೆಲ್ಲಿ, ತಾನೆಲ್ಲಿ? ಇಬ್ಬರ ನಡುವೆ ಮದುವೆ ಅನ್ನೋ ಯೋಚನೆ ನಡುಗಿಸಿತ್ತು ಜಾಹ್ನವಿಯ. ಯೋಚನೆ ಮಾಡು, ನಾನು ಹೇಳಿದ್ದು ಆದರೆ ನಿಂಗೆ ನಿನ್ನ ಕನಸಿನ ಅಪ್ಪ ಸಿಗ್ತಾರೆ ಅಂತ ಹೇಳಿ ಹೋದವರ ಮನಸ್ಸಲ್ಲಿ ಇದ್ದಿತ್ತು ಏನು? ಪ್ರತಿಮಾ ಪಕ್ಕದ ಮನೆಯಲ್ಲಿ ಏನೋ ಪೂಜೆ ಅಂತ ಹೋಗಿದ್ದರಿಂದ ಅಪ್ಪ ಮಗಳ ಮಾತುಕತೆ ಅವರಿಗೆ ಗೊತ್ತೇ ಆಗಲಿಲ್ಲ. ಈ ಘಟನೆ ಆಗಿ ಸರಿಯಾಗಿ 4 ತಿಂಗಳಿಗೆ ಜಾಹ್ನವಿ ಮತ್ತು ರಘುಚಂದ್ರನ್ ಮದುವೆ ನಡೆದಿತ್ತು. ಅದು ಪ್ರೇಮ ವಿವಾಹ. ಮುಂದೆ ಕತೆ ಹೇಗಿದೆ ಹೇಳಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆದಷ್ಟು ಬೇಗ ಬರುತ್ತೆ ಮುಂದಿನ ಭಾಗ.